ವಾಟ್ ಈಸ್ ದಿಸ್ ಭರತ್? ನೀನೊಬ್ಬ ಸಿನ್ಸಿಯರ್ ಆಫೀಸರ್ ಇದ್ರೆ ಭರತ್ ತರ ಇರಬೇಕು ಅಂತ ನಾನು ಎಲ್ರಿಗೂ ಹೇಳ್ತಾ ಇದ್ದೆ. ನೀನೇ ಹೀಗೆ ಮಾಡಿದ್ರೆ ಹೇಗೆ? ಯಾಕೆ ಸರ್, ನನ್ನಿಂದ ಏನ್ ತಪ್ಪಾಗಿದೆ? ನೋಡು, ನಿನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ನನಗೆ ಹೇಳು, ಕಂಟ್ರೋಲ್ ರೂಮ್ಗೆ ಹಾಕಿಸಿ ನೆಮ್ಮದಿಯಾಗಿರೋವಾಗ ಮಾಡ್ತೀನಿ. ಅದನ್ನ ಬಿಟ್ಟು ನೋಡೋರ ಕಣ್ಣಿಗೆ ಒಳ್ಳೆ ಸಿನ್ಸಿಯರ್ ಆಫೀಸರ್ ತರ ಆಕ್ಟ್ ಮಾಡ್ತಾ ಒಳೊಳಗೇನೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ಇನ್ಫ್ಲೂಯೆನ್ಸ್ ಉಪಯೋಗಿಸ್ತಾ ಇದೆಯಾ? ದಿಸ್ ಇಸ್ ನಾಟ್ ಫೇರ್. ಐ ಆಮ್ ಸಾರಿ ಸರ್. ಯುದ್ಧಕ್ಕೆ ಬೆನ್ನಾಕೋ ಸೈನಿಕ ನಾನಲ್ಲ. ಜೀವನದಲ್ಲಿ ಎಲ್ಲರ ಅಪಾಯಿಂಟ್ಮೆಂಟು ಮಂತ್ರಿಗಳು, ಗವರ್ನರು, ಪ್ರೆಸಿಡೆಂಟ್ ಜೊತೆ ಇರುತ್ತೆ. ಆದ್ರೆ ನನ್ನ ಅಪಾಯಿಂಟ್ಮೆಂಟ್ ಸಾವಿನ ಜೊತೆ ಇರುತ್ತೆ ಅಂತ ಗೊತ್ತಿದ್ದೆ ನಾನು ಈ ಡಿಪಾರ್ಟ್ಮೆಂಟ್ಗೆ ಕೆಲ್ಸಕ್ಕೆ ಸೇರಿದ್ದೀನಿ. ಕ್ಷತ್ರಿಯನ್ ತರ ಕತ್ತಿ ಹಿಡಿದು ಬಂದಿದ್ದೀನಿ. ಸತ್ತು ಸ್ವರ್ಗ ಸೇರ್ತೀನಿ ಹೊರತು ಸೋತು ಶರಣಾಗಲ್ಲ. ನನ್ನ ಈ ಕೇಸಿಂದ ಹೊರಗಾಕೋದಕ್ಕೆ ಯಾರೋ ನಡೆಸ್ತಾರ ಕುತಂತ್ರ. ನನ್ನ ನಂಬಿ. ಐ ಸಿ. ಓಕೆ ಭರತ್, ಐ ಟ್ರಸ್ಟ್ ಯು. ನೀವು ನಿಮ್ಮ ಕೆಲಸನ ಮುಂದುವರಿಸಿ. ಈ ಟ್ರಾನ್ಸ್ಫರ್ ಆರ್ಡರ್ ನಿಮಗೆ ತಲುಪಿಲ್ಲ ಅಂತ ಅಂದ್ಕೊಳ್ಳಿ, ನಾನು ಹಾಗೆ ಇಟ್ಟಿರ್ತೀನಿ. ಥ್ಯಾಂಕ್ ಯು ಸರ್. ಗುಡ್ ಲಕ್. ನನ್ನ ಮಾತು ಕೇಳು. ನೋಡು, ಈ ಕೆಲ್ಸನೂ ಬೇಡ, ಈ ಊರಿನ ಸಹವಾಸನೂ ಬೇಡ. ನಾನ್ ಕಣ್ಣೀರ್ ಹಾಕ್ತಾ ಇದ್ರೆ ನಿಂಗೆ ಸಂತೋಷ ಆಗುತ್ತೇನೋ? ಅಮ್ಮ, ನೀನು ನಿನ್ನಂತ 100 ಜನ ಹೆಂಗಸರು ಕಣ್ಣೀರ್ ಹಾಕ್ಬಾರ್ದು ಅಂತಾನೆ ನಾನು ಹೊರಡ್ತಾ ಇರೋದು. ಅದಕ್ಕೆ ನೀವಾದ್ರೂ ಹೇಳ್ರಿ, ಒಬ್ಬನಂತೂ ಕಳ್ಕೊಂಡಾಯ್ತು, ಇನ್ನೊಬ್ಬನ್ನ ಕಳ್ಕೊಂಡ್ರೆ ನಮ್ಗೆ ಯಾರೇ ದಿಕ್ಕು? ಅವನ್ನ ನೋಡ್ರಿ, ಸರಿಯಾಗಿ ಓಡಾಡಕ್ ಆಗದೆ ಇದ್ರು ಮಂಗಳೂರಂತೆ ಮಂಗಳೂರು. ಅಂಜಲಿ ನೋಡು, ಹೇಗ್ ರೂಮಲ್ಲಿ ಅಳ್ತಾ ಕೂತಿದ್ದಾಳೆ. ಅಮ್ಮನಿಗೆ ನೀನೇ ಧೈರ್ಯ ಹೇಳ್ಬೇಕು. ಆಗಾಗ ಮನೆಗೆ ಬರ್ತಾ ಇದ್ರು. ನನ್ ಮಾತ್ ಕೇಳು ಭರತ್, ನನ್ ಮಾತ್ ಕೇಳು. ಇಲ್ಲಿ ನೋಡಪ್ಪ, ಇಲ್ಲಿ ನನ್ ಮಾತ್ ಕೇಳು, ನಾ ಹೇಳದ್ ಕೇಳು ಭರತ್. ಭರತ್ ಭರತ್ ಭರತ್. ಭಕ್ತ ದೇವರ ಕಾಲಿಗೆ ಬೀಳ್ತಾನೆ, ದೇವರು ಯಾರ ಕಾಲಿಗೂ ಬೀಳಲ್ಲ. ಯಾಕೆಂದ್ರೆ ನನ್ನ ದೃಷ್ಟಿಯಲ್ಲಿ ದೇಶನ ಕಾಯೋ ಪ್ರತಿಯೊಬ್ಬ ಯೋಧನು ದೇವರಿಗೆ ಸಮಾನ ಕಾಣು.